ಜೊತೆಲಿ ಆಫರ್ ಹೆಂಗ್ ಬಂತು ನಿಮಗೆ? ಓ ನಾನು ಮಹಾದೇವಿ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ಓಕೆ. ಸ್ಮಾಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ, ಬಟ್ ಇಟ್ ವಾಸ್ ತುಂಬ ಸೀನ್ಸ್ ಇರೋ ಅಂಥ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ನನ್ನ ಕಸಿನ್ ಮಧುಶ್ರೀ ಅಂತ ಜೋಡಿ ಹಕ್ಕಿನಲ್ಲಿ ಅನು ಕ್ಯಾರೆಕ್ಟರ್ ಮಾಡ್ತಾ ಇದ್ರು. ಅವರು ಆರೂರ್ ಜಗದೀಶ್ ಸರ್ ಪ್ರೊಡಕ್ಷನಲ್ಲೇ ವರ್ಕ್ ಮಾಡ್ತಾ ಇತ್ತು. ಸೊ ಶೀ ಕಾಲ್ಡ್ ಮೀ, ಶಿ ವಾಸ್ ಲೈಕ್, ಶಿಲ್ಪ ಅವರೇ ನಾನು ನಿಮ್ಮ ಫೋಟೋನ ಇವ್ರಿಗೆ ಕಳಿಸ್ತೀನಿ ಸರ್, ಐ ಆಮ್ ಆಲ್ರೆಡಿ ವರ್ಕಿಂಗ್ ಇನ್ ಝೀ, ನಾನು ಮಾಡೋಕ್ಕಾಗಲ್ಲ ಮಧು, ಬೇಡ ಕಳಿಸ್ಬೇಡಿ ಬಿಡಿ, ಇದು ಮಾಡ್ತಾ ಇದ್ದೀನಲ್ಲ ಬಿಟ್ಬಿಡಿ. ಶೀಸ್ ಲೈಕ್ ಇಲ್ಲ ನಾನು ಕಳಿಸ್ತೀನಿ ಅಂದ್ರಲ್ಲ, ಸರಿ ಕಳಿಸಿ ಅಂತ ಅಂದೆ. ಸೊ ಕಳಿಸಿದ್ದಾರೆ. ಮ್ಯಾನೇಜರ್ ಸರ್ ಪ್ರಭಾಕರ್ ಸರ್ ಫೋನ್ ಮಾಡಿದ್ರು. ಅವಾಗ ನಾನು ಉದಯ ಮ್ಯೂಸಿಕಲ್ ಆ್ಯಂಕರ್ ಆಗಿದ್ದೆ. ಈ ಥರ ಲುಕ್ ಟೆಸ್ಟ್ ಇದೆ, ಬರಬೇಕು ಅದು ಇದು. ಸರ್ ನಾನು ಆಲ್ರೆಡಿ ಮಹಾದೇವಿ ಮಾಡ್ತಿದ್ದೀನಿ ಸರ್, ನಾನು ಅವ್ರಿಗೆ ಹೇಳ್ದೆ ಬರಲ್ಲ ಅಂತ ನಾನು ಫುಲ್ ಹೇಳ್ತಾ ಇದ್ದೀನಿ. ಬಿಕಾಸ್ ಐ ನೋ ಇಟ್ಸ್ ಗೋನ್ ಬಿ ಅ ಮೆಸ್. ಮುಂಚೆ ಇತ್ತು ಒಂದು ಚಾನಲ್ 2-3 ಮಾಡೋದು, ಅವಾಗ ಇರಲಿಲ್ಲ ಅದು. ಸರಿ ಆಯಿತು, ಒಂದ್ಸಲ ಬಂದ್ಬಿಟ್ಟು ಹೋಗಿ ಲುಕ್ ಟೆಸ್ಟ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಅಂತ ಅಂದರು. ಸರಿ ಅವತ್ತು ಹೊರಟೆ. ಅವತ್ತಿನ ದಿವಸ 9:30ಗೆ ಶೂಟ್ ಮುಗಿಸ್ಕೊಂಡು ಬರ್ತೀನಿ ಸರ್, ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಅಂತ ಅಂದೆ. ಹೊರಟಾಗ 10 ಗಂಟೆಗೆ ಕಾಸ್ಟ್ಯೂಮಿಗೆ ಫೋನ್ ಮಾಡಿದ್ರು. 9:30ಲಿ ಕಾಲ್ ಮಾಡಿ ಇಟ್ಟ ನಂಗೆ ಆ್ಯಕ್ಸಿಡೆಂಟ್ ಆಗೋಯ್ತು. ಓಕೆ. ಮೇಜರಾಗಿ ಆ್ಯಕ್ಸಿಡೆಂಟ್ ಆಯಿತು. ಅವ್ರು ಫೋನ್ ಮಾಡಿದ 20 ನಿಮಿಷದಲ್ಲಿ. ಸೊ ನಾನು ಎಲ್ಲನೂ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಸೊ ಕ್ಯಾನ್ಸಲ್ ಮಾಡಿದೆ. ಇವ್ರಿಗೆ ನಾನೇ ಫೋನ್ ಮಾಡಿದೆ, ನಾನು ಕಾನ್ಷಿಯಸ್ ಆಗಿದ್ದೆ. ಸರ್ ನಂಗೆ ಈ ಥರ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ, ನಾನು ಬರೋಕ್ಕಾಗಲ್ಲ, ನಾನು ಯಾವಾಗ ನಾನು ಹುಷಾರಾಗ್ತೀನಿ, ನಾನು ಯಾವಾಗ ವಾಪಸ್ ಬರ್ತೀನಿ, ನಂಗೆ ಏನು ಆಗ್ತಿದೆ ಅಂತ ನಂಗೆ ಗೊತ್ತಿಲ್ಲ, ನಾನು ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ, ಸೊ ನಾನು ಲೆಕ್ಕ ಇಟ್ಕೋಬೇಡಿ ಸರ್, ಯು ಜಸ್ಟ್ ಗೋ ಫಾರ್ವರ್ಡ್ ಅಂತ. ಮತ್ತು ಹಾಸ್ಪಿಟ್ಲಿಗೆ ಬಂದೆ. ಐ ಡೋಂಟ್ ನೋ ಎನಿಥಿಂಗ್. ಆಪ್ರೇಷನ್ ಆಯಿತು. ಆಪ್ರೇಷನಿಂದ ನೆಕ್ಸ್ಟ್ ಡೇ ಸ್ವಲ್ಪ ಮಂಪ್ರಲ್ಲಿದ್ದೀನಿ. ಐ ಗಾಟ್ ಎ ಕಾಲ್ JS ಪ್ರೊಡಕ್ಷನ್ಸಿಂದ, ಇಲ್ಲ ನೀವೇ ಮಾಡಬೇಕು ಆ ಕ್ಯಾರೆಕ್ಟ್ರು. ಸರ್ ನಾನು ಯಾವಾಗ ಎದ್ದೇಳ್ತೀನಿ ನಂಗೆ ಗೊತ್ತಿಲ್ಲ ಸರ್, ನಾನು ಮಾಡಲ್ಲ. ಲೈಕ್ I knew it was a glamorous role, but I did not know what it was. ಇಲ್ಲ ನೀವು ಸ್ವಲ್ಪ ಹುಷಾರಾಗಿ ಬನ್ನಿ, ನಿಮ್ಮ ಕ್ಯಾರೆಕ್ಟರ್ನ ನಾವು ಲೇಟಾಗಿ ಇದು ಮಾಡ್ತೀವಿ, ಬನ್ನಿ ನೀವು. ಇಲ್ಲಿ ಮಹಾದೇವಿ ಒಪ್ಕೊಂಡಿದ್ದೀನಿ, ಅದನ್ನ ಬೇರೆ ಕಂಪ್ಲೀಟ್ ಮಾಡಬೇಕು, ನೆಕ್ಸ್ಟ್ ಡೇ ಅದ್ರ ಶೂಟಿಂಗ್ ಇದೆ, ಇವ್ರು ಬೇರೆ ನನ್ನನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಲೈಕ್ ಏನು ಮಾಡಲಿ ಗೊತ್ತಾಗ್ತಿಲ್ಲ. ಆಮೇಲೆ ಚಾನಲ್ ಅವರೇ ಮಾತಾಡಿಕೊಂಡು ಜೊತೆಯಲ್ಲಿ ಆಗಿತ್ತು. ದಿಸ್ ಈಸ್ ಹೌ ಹಾಸ್ಪಿಟಲ್ ಬೆಡ್ಡಲ್ಲಿ ಕಾನ್ಷಿಯಸ್ ಬಂದಮೇಲೆ ಒಪ್ಕೊಂಡಿದ್ದ ಪ್ರಾಜೆಕ್ಟೇ ಜೊತೆಯಲ್ಲಿ. ಏನಾಗಿತ್ತು ಆಕ್ಸಿಡೆಂಟ್ ಅಂದರೆ? ಆಟೋನ ಓವರ್ಟೇಕ್ ಮಾಡೋಕ್ಕೆ ಹೋಗಿ ಬಿದ್ದಾಗ ಏನಾಗಿರಲಿಲ್ಲ. ಹಿಂದೆ ಇರೋ ಕ್ಯಾಬ್ ಅವನಿಗೆ ನಾನು ಕೆಳಗೆ ಬಿದ್ದಿರೋದು ಗೊತ್ತಿಲ್ಲ, ಸೀದಾ ಮೈ ಮೇಲೆ ಬಂದುಬಿಟ್ಟಿದ್ದ. ಸೊ ಐ ವಾಸ್ ರೋಲಿಂಗ್ ಅಂಡರ್ ದ ಕಾರ್. ಸೊ ಆ ರೋಲ್ ಮಾಡೋ ಟೈಮಲ್ಲಿ ನನ್ನ ಬೋನು, ನನ್ನ ಫೇಸ್ ಎಲ್ಲ ಇಟ್ ವಾಸ್ ಸ್ಕ್ರ್ಯಾಚ್ಡ್. ಸೊ ಹಾಗಾಗಿ ಫುಲ್ ಬಾಡಿ ಸ್ಕ್ರ್ಯಾಚಸ್ ಆಗಿಬಿಟ್ಟಿತ್ತು ಆ್ಯಂಡ್ ಐ ಬ್ರೋಕ್ ದಿಸ್ ಬೋನ್. ಸೊ ಇಟ್ ವಾಸ್ ಅ ವೆರಿ ಮೇಜರ್ ಆಕ್ಸಿಡೆಂಟ್. ಇವನ್ ಜೊತೆಲಿ ನಿಮ್ಮ ನೆಗೆಟಿವ್ ಶೇಡ್ ಇದ್ದಿದ್ದು ಅದನ್ನ ಒಪ್ಕೊಂಡ್ರ ನೀವು ಬೇಗ? ನಾನು ಮಾಡ್ತಿದ್ದೆ ನೆಗೆಟಿವ್, ನನಗೆ ಪಾಸಿಟಿವ್ ಇಷ್ಟನೇ ಆಗಲ್ಲ. ಐ ಜಸ್ಟ್ ಡೋಂಟ್ ನೋ, ಐ ಕಾಂಟ್ ಕ್ರೈ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಆಗಲ್ಲ. ಬಟ್ ಮಾಡ್ತೀನಿ, ಮಾಡೋಕ್ಕಾಗಲ್ಲ ಅಂತಲ್ಲ. ಬಟ್ ಅದೇನು ನನಗೆ ಚಿಕ್ಕ ವಯಸ್ಸಿಂದ ನಂಗೆ ವಿಲನ್ಗಳೇ ಇಷ್ಟ. ನಂಗೆ ಯಾವತ್ತೂ ಏನೋ ಹೀರೋಯಿನ್ ಇಷ್ಟ ಆಗ್ತಾರೆ. ಬಟ್ ನಾನು ಸ್ವಲ್ಪ ರಮ್ಯಾ ಕೃಷ್ಣ ಅಂಥವ್ರನ್ನೇ ನೋಡಿಕೊಂಡು ನಾನು ಸ್ವಲ್ಪ ಇನ್ಸ್ಪೈರ್ ಆಗಿ ಬಂದವಳು. ಸೊ ನನಗೇನು ನೆಗೆಟಿವೇ ಇಷ್ಟ ನನಗೆ.